ಏನು ಮಲೇಷಿಯಾದಲ್ಲಿ ಇವತ್ತು HMC ಸಂಸ್ಥೆಯಿಂದ ನಡೀತಾ ಇರ್ತಕ್ಕಂಥ 16ನೇ ಅಂತಾರಾಷ್ಟ್ರೀಯ ಪೀಸ್ ಅವಾರ್ಡ್ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸಕೀಲ್ ಹಸನ್ರವರು, ನಮ್ಮ ಗ್ಲೋಬಲ್ ಅಧ್ಯಕ್ಷರಾದಂಥ ಕನ್ನಡ ನಜೀರ್, ಮತ್ತು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸಂಜೀವ್ ಮೂರ್ತಿಯವರು, ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು, ಎಲ್ಲ ನಮ್ಮ ಟೋಟಲಿ ಎಲ್ಲ ಈವೆಂಟ್ಸ್ನ HMC ಈವೆಂಟ್ಸ್ನ ಎಲ್ಲ ಪದಾಧಿಕಾರಿಗಳನ್ನ ಬಂದಿದ್ದೀವಿ. ಕರ್ನಾಟಕದಿಂದ RMN ರಮೇಶ್ ಅವರು, ನಮ್ಮ ಹಮೀದ್ ಭಾಯ್, ಎಲ್ಲರೂ ಕೂಡ ಯಾದವಾಡ ಅವರು ಕೂಡ ಪ್ರಶಸ್ತಿ ಭಾಜನರಾಗಿದ್ದಾರೆ. ಇವತ್ತು ನಮ್ಮ 24x7 ಚಾನಲ್ನ ಮಾಲೀಕರು. ಮತ್ತು ಈ ಕಾರ್ಯಕ್ರಮ ಭಾಳ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಭಾಳ ಅದ್ದೂರಿಯಾಗಿ ಜರುಗ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲ ಕರ್ನಾಟಕದ ಎಲ್ಲ ನಾಡಿನ ಜನತೆಯ ಆಶೀರ್ವಾದ ಬೇಕು, ಮತ್ತು ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ನಡೀಲಿಕ್ಕೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮಲೇಷಿಯಾದ ಪ್ರತಿಷ್ಠಿತ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸ್ತಿದೆ. ಮತ್ತು ಜೋಗಾ ಸಿಂಗ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ನಾಳೆ ಮತ್ತು ಇನ್ನೊಂದು ಆಡಿಷನ್ ಇದೆ, ಏನು ಅದು ಐಡಿಯಲ್ ಯೂನಿವರ್ಸಲ್ ಐಡಿಯಲ್ ಅಂತಂತೇಳಿ ಮೊಹಮ್ಮದ್ ರಫಿಯವರ 100ನೇ ವರ್ಷದ ಒಂದು ಕಾರ್ಯಕ್ರಮ ದುಬೈನಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಅದೇ ರೀತಿ ಬೆಂಗಳೂರಿನಲ್ಲಿ ಆಡಿಷನ್ ಆಯಿತು. ಅದೇ ರೀತಿ ಮಲೇಷಿಯಾದಲ್ಲೂ ಕೂಡ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆವರೆಗೂ ಆಡಿಷನ್ ಕಾರ್ಯಕ್ರಮ ಇದೆ, ಇದೇ ಹೋಟೆಲ್ನಲ್ಲಿದೆ. ಅದು ಕೂಡ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಭಾಳ ಸಂತೋಷ ಆಗಿದೆ. ಹಾಗಾಗಿ HMC ಸಂಸ್ಥೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತಂತೇಳಿ ಭಾವೈಕ್ಯತೆ ಮೂಡುವಂಥ ಒಂದು ಸಂಸ್ಥೆ ಆಗಿದ್ದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಈ ಸಂಸ್ಥೆ ಮಾಡ್ತಕ್ಕಂಥ ನಾನು ಕೂಡ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಆಗಿ ಇದರಲ್ಲಿ ನನ್ನನ್ನು ಕೂಡ ನೇಮಕ ಮಾಡ್ಕೊಂಡಿರೋದ್ರಿಂದ ನಾನು ಈ ಸಂಸ್ಥೆಗೆ ಭಾಳ ಆಭಾರಿಯಾಗಿರ್ತೇನೆ. ಈ ಸಂಸ್ಥೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ HMC ಸಂಸ್ಥೆಯ ಪದಾಧಿಕಾರಿಗಳು, ಮತ್ತು ಇಲ್ಲಿನ ಕೈಗಾರಿಕೋದ್ಯಮಿಗಳು, ಈ ಮಲೇಷಿಯಾ ಸರ್ಕಾರದ ಒಂದಷ್ಟು ಉಪಪ್ರಧಾನಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತಿದೆ. ನಮ್ಮ ಈ ಚಾನಲ್ನ ವೀಕ್ಷಕರು ಎಲ್ಲರೂ ಕೂಡ ಇದನ್ನು ಹೆಚ್ಚು ನೋಡಿ ನಮ್ಮ ಈ HMC ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.